ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಈ ಅಧ್ಯಾಯದಲ್ಲಿ ಬರುವ ಎಲ್ಲ ಸಮಾಜಗಳು ಮತ್ತು ಸಮಾಜ ಸುಧಾರಕರ ತತ್ವಗಳಿಗೆ ಸಂಬಂಧಿಸಿದಂತೆ ಬಹು ಪ್ರಶ್ನೆಗಳಿಗೆ ಒಂದೇ ಉತ್ತರ ಬರೋ ರೀತಿ ನಿಮಗೆ ಸುಲಭವಾಗೋ ರೀತಿ ಪ್ರಶ್ನೆ ತಯಾರಿಸಿ ಅದಕ್ಕೆ ಉತ್ತರವನ್ನು ಸಿದ್ಧಪಡಿಸಲಾಗಿದೆ. ಇದನ್ನು ಅಧ್ಯಯನ ಮಾಡಿದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ಸಿಗುತ್ತೆ. ನೋಡಿ, ಪ್ರಶ್ನೆ ಏನಿದೆ: ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಧರ್ಮ ಪರಿಪಾಲನಾ ಯೋಗಂ ಅಥವಾ ಇದರ ಸ್ಥಾಪಕರು ಅಥವಾ ಗುರುಗಳಿದ್ದಾರಲ್ಲ ಅವರ ತತ್ವಗಳನ್ನು ಕೇಳಿದರೆ ಅಥವಾ ಸುಧಾರಣಾ ಕ್ರಮಗಳನ್ನು ಕೇಳಿದರೆ, ಬೋಧನೆ ಕೇಳಿದರೆ ಇದೆಲ್ಲದಕ್ಕೂ ಕೂಡ ಒಂದೇ ಉತ್ತರ ಆಗಿರುತ್ತೆ. ಉದಾಹರಣೆಗೆ ನಾರಾಯಣ ಗುರು ಅವರ ಬೋಧನೆಗಳೇನು, ಅಥವಾ ದಯಾನಂದ ಸರಸ್ವತಿ ಅವರ ಬೋಧನೆಗಳೇನು, ಅಥವಾ ರಾಜಾರಾಮ್ ಮೋಹನ್ ರಾಯರ ಬೋಧನೆಗಳೇನು, ಈ ರೀತಿ ಕೇಳಿದಾಗ ಈ ಎಲ್ಲ ಪ್ರಶ್ನೆಗಳಿಗೂ ಸೇರ್ಕೊಂಡ್ಬಿಟ್ಟು ಒಂದೇ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಸುಲಭವಾಗಿ 3 ಅಂಕ ಗಳಿಸ್ಬೋದು. ನೋಡಿ, ಈಗ ಮೊದಲನೇದಾಗಿ ಏಕದೇವತಾರಾಧನೆಯನ್ನು ಪ್ರೋತ್ಸಾಹಿಸಿದರು. ಹಾಗೆಯೇ ಬಾಲ್ಯ ವಿವಾಹವನ್ನು ವಿರೋಧ ಮಾಡಿದರು ಅಥವಾ ನಿಷೇಧ ಹೇಳಿದರು. ಹಾಗೆಯೇ ಜಾತಿ ವ್ಯವಸ್ಥೆಗೆ ವಿರೋಧ ವ್ಯಕ್ತಪಡಿಸಿದರು. ನಂತರ ವಿಧವಾ ಆಚರಣೆಯನ್ನು ವಿರೋಧ ಮಾಡಿದರು. ನಂತರ ಅರ್ಥಹೀನ ಆಚರಣೆಗಳು ಅಥವಾ ಪದ್ಧತಿಗಳನ್ನು ವಿರೋಧಿಸಿದರು. ಅಸ್ಪೃಶ್ಯತೆ ಆಚರಣೆಯನ್ನು ಕೂಡ ವಿರೋಧ ಮಾಡ್ತಾರೆ. ಹಾಗೆಯೇ ಬಹುಪತಿತ್ವ ಈ ವ್ಯವಸ್ಥೆಯನ್ನು ಕೂಡ ವಿರೋಧ ಮಾಡುತ್ತಾರೆ. ಇನ್ನು ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಹಾಗೆಯೇ ಮಹಿಳಾ ಹಕ್ಕುಗಳ ಪ್ರತಿಪಾದನೆ ಮಾಡ್ತಾರೆ. ನಂತರ ಲಿಂಗ ಸಮಾನತೆ ಅದನ್ನು ಕೂಡ ಪ್ರತಿಪಾದಿಸುತ್ತಾರೆ. ಆನಂತರ ಸಮಾನತೆ, ಸಮಾಜದಲ್ಲಿ ಎಲ್ಲ ಜನರಿಗೂ ಕೂಡ ಸಮಾನತೆ ಸಿಗಬೇಕೆಂದು ಪ್ರತಿಪಾದಿಸುತ್ತಾರೆ. ಧನ್ಯವಾದಗಳು.